ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಹಿಂದೂ ಮುಖಂಡ ರಾಜು ಖಾನಪ್ಪನವರ್ ಆರೋಪಕ್ಕೆ ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದಿಂದ ಆಕ್ಷೇಪ. ದೇಣಿಗೆ ಪಡೆದು ವಿವಾಹ ಮಾಡಿದ್ದರೆ ಬಹಿರಂಗಪಡಿಸಲಿ ರಮೇಶ್ ಮುಳುಗುಂದ್. ಕಳೆದ 11 ವರ್ಷದಿಂದ ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದಿಂದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಉಚಿತ ಸಾಮೂಹಿಕ ವಿವಾಹ ಮಾಡಿಕೊಂಡು ಬರಲಾಗುತ್ತಿದೆ. ಇದರ ವಿರುದ್ಧ ಹಿಂದೂ ಸಂಘಟನೆ ಕೆಲ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ್ದರು. ದೇಣಿಗೆ ಪಡೆಯದೆ ವಿವಾಹ ಕಾರ್ಯಕ್ರಮ ಮಾಡುತ್ತಿದ್ದೇವೆ, ದೇಣಿಗೆ ಪಡೆದಿದ್ದರೆ ಬಹಿರಂಗಪಡಿಸಲಿ ಎಂದು ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದ ಉಪಾಧ್ಯಕ್ಷ ರಮೇಶ್ ಮುಳುಗುಂದ್ ಸವಾಲು ಹಾಕಿದರು. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೇರೆ ಯಾರಿಂದಲೂ ದೇಣಿಗೆ ಪಡೆಯದೆ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದಿಂದ ಕಾರ್ಯಕ್ರಮ ಮಾಡಿಕೊಂಡು ಬರುತ್ತಿದ್ದೇವೆ. ವಧುವರರಿಗೆ ಬೇಕಾಗುವ ಎಲ್ಲಾ ವಸ್ತುಗಳನ್ನು ಉಚಿತವಾಗಿ ನೀಡುತ್ತಿದ್ದೇವೆ. ತನು ಮನಧನದಿಂದ ನಾವು ಪುಣ್ಯಾಶ್ರಮದಲ್ಲಿ ಸೇವೆ ಮಾಡುತ್ತಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ರಾಜು ಖಾನಪ್ಪನವರ್ ಹಿಂದೂ ಧರ್ಮದ ಕುರಿತು ಅಧ್ಯಯನ ಮಾಡಬೇಕು, ಕಲ್ಯಾಣ ಕಾರ್ಯಕ್ಕೆ ಸಹಾಯ ಸಹಕಾರ ನೀಡಬೇಕು. ಪ್ರತಿ ವರ್ಷ ಜಾತ್ರಾ ಅವಧಿಯಲ್ಲಿ ವಿವಿಧ ರಸಮಂಜರಿ ಕಾರ್ಯಕ್ರಮ ಮಾಡುತ್ತೇವೆ. ರಾಜು ಖಾನಪ್ಪನವರು ಕೂಡ ನಮ್ಮ ಕಾರ್ಯಕ್ರಮಗಳಿಗೆ ಬರಲಿ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಯಾರಿಂದಲೂ ದೇಣಿಗೆ ಪಡೆದಿಲ್ಲ. ದೇಣಿಗೆ ಪಡೆದಿದ್ದರೆ ಅದನ್ನು ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದರು. ವಿನೋದ್ ಶಿದ್ಲಿಂಗ್ ಮಾತನಾಡಿ, ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವ ಉದ್ದೇಶದಿಂದ ಮಠದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇವೆ. ಅಲ್ಲಿ ಯಾವುದೇ ಜಾತಿ ಧರ್ಮದ ಭೇದವಿಲ್ಲ. ಶ್ರೀಗಳ ಮಠದಲ್ಲಿ ಎಲ್ಲಾ ಧರ್ಮದವರು ಭಕ್ತಿ ಸೇವೆ ಮಾಡುತ್ತಿದ್ದಾರೆ. ಪೀರ್ ಸಾಬ್ ಕೌತಾಳ್ ದಂಪತಿಗಳು ಒಂದು ಹೆಜ್ಜೆ ಮುಂದೆ ಬಂದು ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುವಂತೆ ತನು ಮನಧನದಿಂದ ಸೇವೆ ಮಾಡುತ್ತಿದ್ದಾರೆ ಎಂದರು. ಈ ವೇಳೆ ಚಂದ್ರು ಕಡಕೋಳ್, ಅನಿಲ್ ಶಿಂಗ್ಟಾಲ್ ಕೇರಿ, ಹನುಮಂತಪ್ಪ ಆಸಂಗಿ, ದಾವಲ್ ಇರ್ಕಲ್, ಅಜರುದ್ದೀನ್ ಮುಲಿಮನಿ, ರಜಾಕ್ ಸೂಡಿ ಉಪಸ್ಥಿತರಿದ್ದರು. ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದವರು ದೇಣಿಗೆ ಪಡೆದು ಸಾಮೂಹಿಕ ವಿವಾಹ ಮಾಡುತ್ತಿದ್ದಾರೆ ಎನ್ನುವ ರಾಜು ಖಾನಪ್ಪನವರ್ ಆರೋಪ ಸತ್ಯಕ್ಕೆ ದೂರವಾಗಿದೆ. ಪೀರ್ ಸಾಬ್ ಕೌತಾಳ್ ಅವರ ಮಡದಿ ಜೀವನ್ ಮರಣದ ನಡುವೆ ಹೋರಾಟ ನಡೆಸುತ್ತಿದ್ದ ಸಮಯದಲ್ಲಿ ಶ್ರೀಗಳ ಗದ್ದುಗೆಯ ಆಶೀರ್ವಾದದಿಂದ ಆರೋಗ್ಯದಲ್ಲಿ ಚೇತರಿಕೆ ಕಂಡರು. ಅಂದಿನಿಂದ ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದಿಂದ ಯಾರಿಂದಲೂ ದೇಣಿಗೆ ಪಡೆಯದೆ ಸಾಮೂಹಿಕ ವಿವಾಹ ಮಾಡಲಾಗುತ್ತಿದೆ. ಉಪಾಧ್ಯಕ್ಷರು ರಮೇಶ್ ಮುಳುಗುಂದ್. ಧರ್ಮದ ಬಗ್ಗೆ ಅಧ್ಯಯನ ಮಾಡ್ಬೇಕು. ಅವರು ಅಧ್ಯಯನ ಮಾಡಿ ಆಮೇಲೆ ಇವೆಲ್ಲ ಕೊಂಕ ಮಾತಾಡಿ ಇವೆಲ್ಲ ಸಂಘರ್ಷ ಮಾಡಬಾರ್ದು. ಸಂಘರ್ಷ ಮಾಡಿ ಯಾರೋ ಒಂದು ಮನುಷ್ಯ ಕಲ್ಯಾಣ ಕಾರ್ಯ ಮಾಡ್ತಾನೆ ಅವ್ನು ನಿಂತು ಸಪೋರ್ಟ್ ಮಾಡ್ಬೇಕು. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಡ್ಬೇಕು. ನಾವು ಅದು ಸರಿ ಸುಮಾರು ಹಿಂದಿನ ದಿವಸ ನಾವು ರಸಮಂಜರಿ ಮಾಡ್ತೀವಿ. ನಾನಾ ಕಡೆಯಿಂದ ಕಲಾಕಾರ ಬರ್ತಾರೆ, ನಾನಾ ಕಡೆಯಿಂದ ಕಲಾವಿದರು ಬರ್ತಾರೆ, ಆಮೇಲೆ ಗದಗಿನ ಮಂದಿನೂ ಬರ್ತಾರೆ. ಸರಿ ಸುಮಾರು 7 ಗಂಟೆಗೆ ಚಾಲಾಗಿದ್ದು 1 ಗಂಟೆನೇ ಇರ್ತದೆ. ಅದಕ್ಕೆ ನಾವೆಲ್ಲ ಯಾರು ಅನುವು ಮಾಡಿ ಕೊಡ್ತಾರೆ. ಮರು ದಿವಸ 100 ಜನ ಸಂಘ ಸಂಸ್ಥೆಗಳು ಬಂದಿರೋ ಅಲ್ಲೆಲ್ಲನೂ ನೀಡೋದು ಬಾಣೋದು ಎಲ್ಲ ನಮ್ಮ ಸಾಧು ಸಂತರಿಗೆ ಸುಪೇರಿ ಕರ್ಕೊಂಡು ಹೋಗೋದು ಬರೋದು ಎಲ್ಲನೂ ವ್ಯಾಲೆಂಟಾಗಿ ಇದು ಮಾಡ್ತಾರೆ. ಅದಕ್ಕೆ ಬಂದು ನಿಂದಿರಿ ನೀವು. ನಾವು ಯಾರಿಗೂ ಬ್ಯಾಟ್ ನಿಂದಿಲ್ಲ. ನಾವು ಯಾರಿಗೂ ನಮ್ಮ ಮದುವೆ ಸಂಬಂಧ ಬಂದು ನಿಂತು ಮಾಡೋಕ್ಕೆ ಯಾರಿಗೂ ಬ್ಯಾಟ್ ನಿಂದಿಲ್ಲ. ಯಾರಿಗೂ ನಾವು ಅವ್ರಿಗೆ ಎದ್ರ ಬಗ್ಗೆನೂ ಅಪೇಕ್ಷೆ ಮಾಡಿಲ್ಲ. ಯಾವಾಗಲೂ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ಕೊತ ಬಂದಿದ್ದೀವಿ. ಒಂದು ಉಪ್ಪು ಕಾಳು ಯಾರು ಕಟ್ಟು ತೊಗೊಂಡಿಲ್ಲ, 1 ರೂಪಾಯಿ ಯಾರು ಕಟ್ಟು ತೊಗೊಂಡಿಲ್ಲ. ತೊಗೊಂಡಿದ್ದೇ ಕರೆ ಅದ ನೀವು ಅದನ್ನು ತೋರಿಸ್ಕೊಟ್ರೆ ಅದು ಎಲ್ಲ ಸಾಮರಸ್ಯ ಐತಿ. ಇದು ಗೋವಿಂದ ಭಟ್ಟರ ಶಿಶುರಾಣ ಶರೀಫರ ಆದಂಥ ಗುರು ಪಂಚಾಯತ್ ಸಜ್ಜಾರ್ ಇದ್ದಂಥ ಇದು ನಮ್ಮೂರು. ಇಲ್ಲಿ ಯಾವ ಕೋಮಗಲ್ವೇ ಯಾವಾಗಿಲ್ಲ. ಸುಮ್ಮನೆ ಧರ್ಮದ ಬಗ್ಗೆ ಅಲ್ಲಿ ಹಚ್ಚಿ ಜಗಳ ಹಚ್ಚಿ ಯಾವುದೋ ಒಂದು ಕೊಂಕ ಮಾತಾಡಿ ಇದು ಮಾಡೋದು ಸರಿಯಲ್ಲ. ಅದಕ್ಕೆ ನಾವು ಇದನ್ನು ಪ್ರೆಸೆಂಟ್ ಮಾಡಿದ್ವಿ. ಪುಟ್ಟರಾಜ್ ಅವರುಗಳ ಪಾದ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ತಾವೆಲ್ಲರೂ ಎದುರಿಗೆ ವಿಷಯ ತಿಳಿಪಡಿಸುವುದೇನೆಂದರೆ, ರಾಜು ಖಾನಾಪುರವರು ಯಾವುದೋ ಒಂದು ವಿಷಯ ತಗೊಂಡು ಅಲ್ಲಿ ಹೆಸರು ಹಾಕಿದ್ದಾರೆ, ಈ ಧರ್ಮದವರು ಬೇರಿಂಗಲ್ಲಿ ಮೇಲೆ ಹೆಸರು ಹಾಕಿದ್ದಾರೆ, ಹಾಗೆ ಹೀಗೆ ಅಂತಂದು ಮಾತಾಡ್ತಾ ಇದ್ದಾರೆ. ಆ ನಂತರ ಹೊರಗಡೆ ಬಂದಂಥ ವಿಷಯವಾಗಿ ನಾವು ದಿವಂಗತ ಶ್ರೀ ಕೆಎಚ್ ಪಾಟೀಲ್ ಅವರ ಹೆಸರಿನಿಂದ ಮಾಡುವಂಥ ಕಾರ್ಯಕ್ರಮಗಳಿಗೆ ಹೊರಗೆ ನಿಂತ ದೇಣಿಗೆ ಎಬ್ಬಿಸ್ತಾರ ಅಥವಾ ಮಠದಿಂದ ಇವರಿಗೆ ಸಹಾಯ ಮಾಡ್ತಾರೆ. ನಾವು ಯಾವ ಮಠದಿಂದಲೂ ತೊಗೊಂಡಿಲ್ಲ, ಯಾವ ಹೊರಗಡೆನೂ ಒಂದು ಭವಿಷ್ಯ ಅಕ್ಕಿ ಕೂಡ ನಾವು ಇವತ್ತಿನವರೆಗೆ ನಾವು ತಗೊಂಡಿಲ್ಲ. ಆ ನಿಮಿತ್ತವಾಗಿ ನಾವು ರಕ್ತದಾನ ಶಿಬಿರ ಕೂಡ ನಾವು ಏರ್ಪಡಿಸಿರ್ತೀವಿ. ಈ ಒಂದು ವಿಷಯವಾಗಿ ನಾವೆಲ್ಲಿ ಇವತ್ತು ಪೀರ್ ಸಾಬ್ ಅವರ ಶ್ರೀಮತಿಯಾದ ಜೊಹರಾ ಅವರ ಆರೋಗ್ಯ ಅತ್ಯಂತ ಹದಗೆಟ್ಟ ಸ್ಥಿತಿಯೊಳಗಿರುವಾಗ ಎಲ್ಲ ಕಡೆ ಅವರು ಹೋಗಿ ಬಂದರೂ ಆರಾಮಾಗಿದ್ದಿಲ್ಲ. ಕಡೆಗೆ ಯಾರೋ ಒಂದು ಹೇಳಿದ್ರಿಂದ ಪುಟ್ಟಜ್ಜರ ಗದ್ದಿಗೆ ಅವರ ಪುಟ್ಟಜ್ಜರಿದ್ದಾಗನೇ ಇನ್ನೂ
ಅವರು ಒಂದು ಆಶೀರ್ವಾದದಿಂದ ಅವರು ಆರಾಮ ಒಪ್ಕೊತ ಬಂದರು ಅಂದ ಅವರು ಮಾತು ಕೊಟ್ಟರು. ಯಾರು ಪೀರ್ಸಪ್ಪ ಕತಾಳವರು. ಇದು ಎಲ್ಲಿ ಹೋದರೂ ಆರಾಮಾಗಿದ್ದೀನಿ. ಈಗ ನನ್ನ ಜೀವ ಇರುವವರೆಗೂ ನನ್ನ ಕೈಲಿ ಆದಷ್ಟು ನಾನು ಅದನ್ನು ಸ್ವತಃ ನನ್ನ ಖರ್ಚಿಂದ ಒಂದೇ ಮದುವೆ ಆಗಲಿ ಎರಡೇ ಮದುವೆ ಆಗಲಿ ನಾ ಎಲ್ಲಿ ಪಟ್ಟಿ ಎತ್ತಲಾರದಿಂದ ನನ್ನ ತನು ಮನದಿಂದ ನಾವು ಮಾಡ್ತೀವಿ ಅಂತಂದು ಅವತ್ತೇ ಅವ್ರಿಗೆ ಮಾತು ಕೊಟ್ಟೆ. ಆ ಒಂದು ವಿಷಯವಾಗಿ ಇಲ್ಲಿವರೆಗೂ ನಾವು 11 ವರ್ಷದಿಂದ ಇದನ್ನು ಮಾಡ್ಕೊತ ಬಂದೀವಿ. ನಾವು ಪುಟ್ಟಜ್ಜರ ಜಯಂತಿ ದಿವಸ ಅಷ್ಟೇ ಅಲ್ಲದೆ ಇದು ಇತಿಹಾಸ ಕೂಟದಲ್ಲೇ ನಾವು ಅದು ಶ್ರಾವಣ ಮಾಸದಾಗ ನಾವು ಪ್ರತಿ ಸೋಮವಾರ ನಾವು ಎಲ್ಲ ಕಡೆ ಮಾಡ್ಕೊತ ಬರ್ತೀವಿ. 5 ಕಡೆ ಮಾಡ್ತೀವಿ. ಒಂದು ಅತ್ತಿ ಕಾಳು ಕೊಟ್ಟು, 2 ತೋರ್ಸ ಮಠದ ಹತ್ರ, ಬೆಟಗೇರಿ ಮಾಡ್ತೀವಿ, ಶ್ರೀರಾಮಗುಡಿ ಹತ್ರ ಮಾಡ್ತೀವಿ, ಆಮೇಲೆ ಮಠದಲ್ಲಿ ಮಾಡ್ತೀವಿ. ನಾವು ಈ ಎಲ್ಲ ಕಾರ್ಯಕ್ರಮ ನಾವು ಸರ್ವ ಧರ್ಮ ನಾವು ಎಂದೂ ಇವ್ರು ಹಿಂದೂ ಇವ್ರು ಮುಸ್ಲಿಮ್ ಅಂತ ನಮ್ಮ ನಾವು ಎಂದು ಬಂದಿಲ್ಲ. ಅದಕ್ಕೆ ದಯಮಾಡಿ ನಾವು ಏನು ಮಾಡಿದರೂ ನಾವೆಲ್ಲ ಇದ್ದೀವಿ ಇಲ್ಲ, ನಾವೆಲ್ಲ ಕಾರ್ಯಕರ್ತರಲ್ಲಿ. ಹಿಂಗೆ ತಾವು ಒಂದು ಸಾಮಾನ್ಯ ಕಾರ್ಯಕರ್ತ ಆಗಿ ರಾಜು ಖಾನಾಪುರವ್ರೆ ನೀವೇ ಬರ್ರಿ, ಬಂದು ನಮ್ಮ ಜೊತೆ ಕೈಗೂಡಿಸ್ರಿ. ಇಲ್ಲೇ ವಿನಾಕಾರಣ ನೀವು ಅದು ಇದು ಅಂತಂದು ಹಿಂದೂ ಮುಸ್ಲಿಮವಾಗಿ ಮಾತಾಡಿದಂಥ ಧರ್ಮನ್ನ ನೀವು ಇಲ್ಲೆಲ್ಲಿ ನಮ್ಮದು ಗದಗ ಜಿಲ್ಲೆಯಲ್ಲೇ ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲೂ ನೀವು ಕೇಳ್ಕೊಡ್ರಿ. ನಮ್ಮ ಅಧ್ಯಕ್ಷರಾಗಲಿ ಅಥವಾ ನಮ್ಮ ಸರ್ವೇ ಸಾಮಾನ್ಯ ಒಂದು 3-3.5 ಸಾವಿರ ರೂಪಾಯಿ 3-3.5 ಸಾವಿರ ಸದಸ್ಯರಿದ್ದಾರೆ KH ಪಾಟೀಲ್ ಅಭಿಮಾನಿ. ಇದನ್ನೆಲ್ಲ ನಾವು ಅದನ್ನು ದೀರ್ಘಕ್ಕೆ ಹೋಗೋದು ಬೇಡ. ಈ ಒಂದು ಕಾರ್ಯಕ್ರಮ ಮೂಲಕ ನಿಮಗೆ ತಿಳಿಪಡಿಸುವುದೇನೆಂದರೆ ದಯಮಾಡಿ ಯಾವುದೋ ಒಂದು ಹಿತ್ತಾಳಿ ಕಿವಿ ಹಾಕದೆ ನೀವು ಕುಲಂಕುಷವಾಗಿ ಬನ್ನಿ, ಮಾತಾಡ್ರಿ, ಏನು ಅಂತ ಹೇಳ್ರಿ ಅಂತೇಳಿ ಇಷ್ಟು ಹೇಳಿ ನಾನು SM ಕಾತರ್ಕಿ ಹಾಗೂ YH ಬೋದ್ಲೆಖಾನ್ ಇವರ ಸಾರಥ್ಯದಲ್ಲಿ KG ನ್ಯೂಸ್.